बोध के रूप तुम, त्याग के रूप तुम, बोध के रूप तुम। गुरु बाहुबली दे दो ज्ञान किरण, गुरु बाहुबली दे दो ज्ञान किरण। आपके द्वैचरण में हो मेरा नमन, आपके द्वैचरण में हो मेरा नमन। हे नमन दे शरण हो समाधि मरम, हे नमन दे शरण हो समाधि मरम। भले देवालय श्री आदिनाथ भगवान की, भले देवालय श्री महावीर भगवान की, तीर्थंकर भगवान की, चारित्र चक्रवर्ती श्री शांतिस्वरूप मणि महाराज की, भारत गौराचार्य रत्न देश भूषण मणि महाराज की, परम पूजनीय आचार्य भगवान श्री बाहुबली महाराज की, तीन कम नौकट मंडराज की, परम पूज्य बालाचार्य सिद्धशील मुनि महाराज की। जयकारा गुरुदेव का, जयकारा गुरुदेव का। नमस्ते महाराज जी, नमस्ते। भव्य ಪುಣ್ಯಾತ್ಮ, ನಿನ್ನೆ ತಾವೆಲ್ಲರೂ ಕೇಳಿದ್ರಿ, ಆಚಾರ್ಯ ಭಗವಾನ್ ಹೇಳ್ತಾರು, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರತಂ ಕಿಂ ಕರಿಷ್ಯತಿ, ಲೋಚನಾವಿಹೀನಸ್ಯ ದರ್ಪಣಂ ಕಿಂ ಕರಿಷ್ಯತಿ ಅಂತ ಹೇಳ್ತಾರೆ. ಅಂದ್ರೆ ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ, ಯಾವ ವ್ಯಕ್ತಿದು ಪ್ರಜ್ಞಾ ಇಲ್ಲ, ಯಾವ ವ್ಯಕ್ತಿಗೆ ಜ್ಞಾನ ಇಲ್ಲ, ಯಾವ ವ್ಯಕ್ತಿಗೆ ಬುದ್ಧಿ ಇಲ್ಲ, ಯಾವ ವ್ಯಕ್ತಿ ಕಡೆ ಜ್ಞಾನ ಇಲ್ಲ, ಯಾವ ವ್ಯಕ್ತಿ ಕಡೆ ಬುದ್ಧಿ ಇಲ್ಲ, ಯಾವ ವ್ಯಕ್ತಿ ಆ ವ್ಯಕ್ತಿ ಮುಂದೆ ಹೋಗಿ ಆ ಶಾಸ್ತ್ರ ಹಿಡಿದ್ರಿಂದ ಏನು ಪ್ರಯೋಜನ ಐತಿ ಅಂತ ಕೇಳ್ತಾರೆ. ಯಾವ ಪ್ರಕಾರಪ್ಪ ಅಂದ್ರೆ ಲೋಚನಾವಿಹೀನಸ್ಯ, ಲೋಚನಾವಿ ಅಂದ್ರೆ ಕಣ್ಣಿಲ್ಲ, ಆ ಕುಟ್ಟನ ಮುಂದೆ ಹೋಗಿ ಒಂದು ಕನ್ನಡಿ ಹೇಳೋದ್ರಿಂದ ಏನು ಪ್ರಯೋಜನ ಇದೆ ಏನ್ರಿ? ಪ್ರಯೋಜನ ಐತೇನ್ರಿ? ಲೋಚನಾವಿಹೀನಸ್ಯ ದರ್ಪಣಂ ಕಿಂ ಕರಿಷ್ಯತಿ, ಆ ಕುಟ್ಟನ ಮುಂದೆ ಹೋಗಿ ಒಂದು ಕನ್ನಡಿ ಹೇಳಿದ್ರೆ ಏನು ಕೂಡ ಲಾಭ ಇಲ್ಲ. ಆ ಕುಟ್ಟನ ಹೋಗಿ ನಾವು ಕೇಳಿದೆ ಕಲರ್ ಯಾವ್ದಿದೆ ಅಂತ ಕೇಳಿದ್ರೆ ಆ ಕುಟ್ಟ ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕರಿದಿದೆ, ಬೆಳ್ಳಗಿದೆ, ಕೆಂಪಿದೆ, ಹಸಿರಿದೆ, ನೀಲಿದೆ, ಯಾವ ಕಲರ್ ಕೇರ್ ಕೂಡ ಆ ಕುಟ್ಟ ಏನು ಹೇಳಕ್ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಅವನು ಕನ್ನಡೇ ಇಲ್ಲ. ಆ ಕನ್ನಡ ಮುಂದೆ ಹೋಗಿ ಕುಟ್ಟನ ಮುಂದೆ ಹೋಗಿ ನಾವು ಕನ್ನಡ ಹೇಳಿದ್ರೆ ಯಾವ ಕಲರ್ ಐತಿ ಹೇಳಂದ್ರ, ನಿನ್ನ ಮುಖ ಹೆಂಗೈತಿ ಹೇಳಂದ್ರ ಅವ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಕಾರ ಯಾವ ವ್ಯಕ್ತಿಗೆ ಪ್ರಜ್ಞಾ ಇಲ್ಲ, ಯಾವ ವ್ಯಕ್ತಿಗೆ ಜ್ಞಾನ ಇಲ್ಲ, ಆ ವ್ಯಕ್ತಿ ಕೂಡ ಆ ಕುಟ್ಟನಿಗಿಂತ ಮೂರ್ಖದಾನು. ನೋಡ್ರಿ, ನಮ್ಮ ಆಚಾರ್ಯ ಬಿಟ್ಟು ಚಂದ ಹೇಳಿದ್ದಾರೆ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ. ಇದು ಶಾಸ್ತ್ರದಷ್ಟೇ ಅಲ್ಲ, ಇದು ಜ್ಞಾನ ವಿಷಯ ಅಲ್ಲ. ನಾವೆಲ್ಲರೂ ಮನ್ಯಾಗ ಅಡಿಗೆ ಕೂಡ ಮಾಡಬೇಕಾದ್ರೆ, ಆ ರೊಟ್ಟಿ ಬಿ ಕೂಡ ಮಾಡಬೇಕಾದ್ರೆ, ರೊಟ್ಟಿ ಒಳಗೆ ನೀವು ನಾದಬೇಕಾದ್ರೆ ಅದರ ಕೂಡ ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ನೀವು ರೊಟ್ಟಿ ಬಿ ಕೂಡ ಮಾಡ್ಬೇಕಾದ್ರೆ ಆ ಹಿಟ್ಟಿನ ಒಳಗೆ ಎಷ್ಟು ಹಿಟ್ಟಿದೆ, ಎಷ್ಟು ನೀರು ಹಾಕ್ಬೇಕನ್ನೋಂಥದ್ದು ಇದು ಕೂಡ ಮತ್ತೆ ಪ್ರಜ್ಞಾ ಇರಬೇಕು. ಅವಾಗ ಮಾತ್ರ ಅದು ರೊಟ್ಟಿ ಆಗ್ತತಿ ಅಂತ ಹೇಳ್ತಾರೆ. ಕೇಳತ್ತಲ್ರಿ? ಅವಾಗ ಜೋರ ಆಗ್ತತ್ರಿ. ನಾ ಮಾಡ್ತೇನೆ, ಕೇಳಿ ನಾ ಮಾಡ್ತೇನೆ, ಇಲ್ಲೇ ಮಾಡ್ತೇನೆ. ಯಾವ ಪ್ರಕಾರ ಆ ರೊಟ್ಟಿ ಮಾಡ್ಬೇಕಾದ್ರೆ ಕೂಡ, ಯಾವ ಪ್ರಕಾರ ರೊಟ್ಟಿ ಮಾಡ್ಬೇಕಾದ್ರೆ ಅವ್ರಿಗೆ ಜ್ಞಾನ ಇರ್ಬೇಕು, ಪ್ರಜ್ಞಾ ಇರ್ಬೇಕು.
ಇವೇಕಿರ್ಬೇಕು. ಇಲ್ಲಂದ್ರೆ ರೊಟ್ಟಿ ಬಿ ಕೂಡ ಆಗೋದಿಲ್ಲ. ಆ ರೊಟ್ಟಿ ಮಾಡ್ಬೇಕಾದ್ರೆ ಎಷ್ಟು ನೀರು ಅದಾವು, ಎಷ್ಟು ನಾವು ಹಿಟ್ಟಿಗೆ ಎಷ್ಟು ನೀರು ಹಾಕ್ಬೇಕು ಅನ್ನುವಂತ ಪ್ರಜ್ಞೆ ಇರಬೇಕು. ಅದು ನೀರು ಹಾಕ್ಬೇಕಾರ ಏನ್ ತಣ್ಣೀರ್ ಹಾಕಿರ ಬಿಸಿನೀರಿ ಯಾಕ್ರಿ? ಅದು ತಣ್ಣೀರ್ ಹಾಕಿದ್ರೆ ಜಿಗಟ ಬರೋದಿಲ್ಲ. ಎಲ್ಲಿ ಮಟ್ಟ ಜಿಗಟ ಬರೋದು ಅಲ್ಲಿ ಮಟ್ಟ ರೊಟ್ಟಿ ಬಿ ಕೂಡ ಆಗೋದಿಲ್ಲ. ಇಲ್ಪ ನಾ ಮಾಡಾಕ್ ಹೋದ್ರೆ ತಣ್ಣೀರ್ ಹಾಕಿ ಬಡಿಯಾಕ ಹೋದ್ರೆ ಹರಿದು ಹೋಗ್ತತಿ, ಅದು ರೊಟ್ಟಿ ಆಗುದಿಲ್ಲ. ಅದನ್ನ ರೊಟ್ಟಿ ಮಾಡ್ಬೇಕಂದ್ರೆ ಹತ್ತಿರ ಪ್ರಜ್ಞೆ ಇರ್ಬೇಕು. ಆ ನೀರ್ ಎಂತ ಹಾಕ್ಬೇಕು, ಎಷ್ಟು ನೀರ್ ಬೇಕು, ಎಷ್ಟು ಹಿಟ್ಟಿದೆ, ಆ ನನ್ನ ಹತ್ತಿರ ಜ್ಞಾನ ಇರ್ಬೇಕು. ಅವಾಗ ಮಾತ್ರ ಅದು ರೊಟ್ಟಿ ಆಗ್ತತಿ ಅಂತ. ಇಷ್ಟೇ ಅಲ್ಲ, ಆ ರೊಟ್ಟಿ ಮಾಡ್ಬೇಕಾದ್ರೆ ಕೂಡ ನಾನು ನೀರ್ ಹಾಕಿನಿ ಎಲ್ಲವನ್ನಿ. ಆ ಜಿಗಟ ಆಗ್ಬೇಕಾದ್ರೆ ಕೂಡ, ಆ ರೊಟ್ಟಿ ಬಡಿಬೇಕಾದ್ರೆ ಕೂಡ ನಾ ಎಷ್ಟು ಬಡಿಬೇಕಲ್ಲ ಅದನ್ನ ಅಷ್ಟೇ ಬಡಿದತಿ. ಇಲ್ಲ ಹೆಂಗ ಬೇಕಾದ್ರೆ ಒಂದೇ ಕಡೆ ಬಡದ್ರೆ ಆಗ್ತೈತೇನ್ ರೊಟ್ಟಿ? ರೊಟ್ಟಿ ಆಗುದಿಲ್ಲ. ಆ ರೊಟ್ಟಿ ಬಡಿಬೇಕಾದ್ರೆ ಕೂಡ ನಾನು 4 ಕಡೆ ಅದನ್ನ ತಿರುಗಿಸಿ ಬಡಿತೇನೆ. ಇಷ್ಟೆಲ್ಲ ಬಡದ ನಂತರ ಬಿ ಕೂಡ ಅದನ್ನೇನ್ ಮಾಡ್ತೀರಿ? ತೆವಿ ಮ್ಯಾಗ ಹಾಕ್ತಿರಲ್ಲ, ತೆವಿ ಅಂತೀರಿ, ತೆವಿ ಮ್ಯಾಗ ಹಾಕ್ತೀರಿ. ಆ ತೆವಿ ಮ್ಯಾಗ ಹಾಕಿದ ನಂತರ ಬಿ ಕೂಡ ನನಗೆ ಪ್ರಜ್ಞೆ ಇರಬೇಕು. ನಾನು ತೆವಿ ಮ್ಯಾಗ ಹಾಕಿದ್ದೀನಿ, ಆ ರೊಟ್ಟಿ ತೆಳಗೆ ಬೆಂಕಿ ಐತೇನಿಲ್ಲೋ ಇದು ಕೂಡ ನನ್ನ ಹತ್ತಿರ ಪ್ರಜ್ಞೆ ಇರ್ತತಿ. ಬಿನ ಹಂಗ ರೊಟ್ಟಿ ತೆವಿ ಮ್ಯಾಗ ಹಾಕಿರ ರೊಟ್ಟಿ ಹಾಕ್ತೇನ್ರಿ? ಅದಕ್ಕೆ ಬೆಂಕಿ ಬೇಕು. ಯಾವ ಪ್ರಕಾರ ಬೆಂಕಿ ಬೇಕಲ್ಲ, ಆ ಬೆಂಕಿ ಹಚ್ಚಿದ ನಂತರ ಬಿ ಕೂಡ ಆ ತೆವಿ ಮ್ಯಾಗ ರೊಟ್ಟಿನ ಹಾಕಿ ಹಂಗ ಬಿಡೋದಿಲ್ಲ. ಅದನ್ನ ಏನ್ ಮಾಡ್ತೇನ್ರಿ? ಏನ್ ಮಾಡ್ತೀರಿ? ಒಳಿಸಿ ಹೋಗಿತೀರಿ, ನೀರ್ ಹಚ್ಚಿರಿ. ಹಚ್ಚಿರಿ, ನಾ ಏನ್ ರೊಟ್ಟಿ ಮಾಡಿಲ್ಲ, ನೀರ್ ಹಚ್ಚಿರಿ. ಆ ನೀರ್ ಹಚ್ಚಲಿಲ್ಲ ಆದ್ರೂ ಕೂಡ ಅದು ಸರಿಯಾಗಲ್ಲ ಅನ್ನೋಂಥ ಜ್ಞಾನ ಇದೆ. ಅದಕ್ಕೆ ನೀರ್ ಹಾಕ್ಬೇಕು ಜ್ಞಾನ ಇದೆ, ಪ್ರಜ್ಞೆ ಇದೆ. ರೊಟ್ಟಿ ಮಾಡ್ಬೇಕಾದ್ರೆ ಪ್ರಜ್ಞೆ ಇದೆ. ಇಲ್ಲ ಅವನು ಚಹಾ ಮಾಡ್ಬೇಕಾದ್ರೆ ಅದು ಸಕ್ಕರೆ ಎಷ್ಟು ಹಾಕಬೇಕು, ಚಹಾ ಪುಡಿ ಎಷ್ಟು ಹಾಕಬೇಕು, ನೀರು ಎಷ್ಟು ಬೇಕು ಅನ್ನೋಂಥದ್ದು ಇದು ನನ್ನ ಪ್ರಜ್ಞಾ ಇದೆ. ಇಲ್ಲಪ್ಪ ಅಂದ್ರೆ ರೊಟ್ಟಿ ಬಿ ಆಗೋಲ್ಲ, ಚಹಾ ಬಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇ ಪ್ರಕಾರ ಯಾವ ಪ್ರಕಾರ ಜ್ಞಾನ ಇರ್ಬೇಕಲ್ಲ, ಯಸ್ಯ ನಾಸಿ ಸ್ವಯಂ ಪ್ರಜ್ಞಾ. ಯಾರಿಗೆ ಜ್ಞಾನ ಇಲ್ಲ, ಯಾರಿಗೆ ವಿವೇಕ ಇಲ್ಲ, ಯಾರಿಗೆ ಬುದ್ಧಿ ಇಲ್ಲಲ್ಲ, ಆ ವ್ಯಕ್ತಿ ಎಲ್ಲ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಜೀವನ ಎಲ್ಲ ಹಾಳಾಗ್ತತಿ ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ವ್ಯಾಪಾರಿ 17 ವ್ಯಾಪಾರ ಭಾಳ ಮಂದಿ ಇದೆ. ಸ್ವಲ್ಪ ಆ ವ್ಯಾಪಾರ ಬಿ ಮಾಡ್ಬೇಕಾದ್ರೆ ಕೂಡ ನನ್ನ ಪ್ರಜ್ಞೆ ಇರ್ಬೇಕು. ನಾ ವ್ಯಾಪಾರ ಮಾಡ್ಬೇಕು ಹತ್ತಿರ ಪ್ರಜ್ಞೆ ಇರ್ಬೇಕು. ಅಣ್ಣ ಅಣ್ಣ ಅವ್ನು ಕರ್ಕೊಂಡಲ್ಲಿ ಹಿಂದೆ ಹೋಗಿಲ್ಲ, ಆ ಹಿಂದೆ ಹೋಗಿ ಕುರ್ಚಿ ತಗೊಂಡು ಹೋಗಿ ಕಡೆ ಇವಳು ನಿನ್ನ ನೋಡ್ತಾ ನಾನು ನಿನ್ನ ನೋಡ್ಬೇಕಾಗ್ತದೆ. ಅಜ್ಜಿನೂ ಕರ್ಕೊಂಡು ಹೋಗ್ಬೇಕು. ಅಜ್ಜಿಗೆ ಮತ್ತೆ ಬಿಟ್ಟು ಬಂದ್ಬಿಟ್ಟು ಹಾಕಿ ಹಿಂಗೆ ಸಜ್ಜಾನ ಅಜ್ಜಿನ ಹೋದ್ರೆ ಇಂತಮ್ಮ ಕುರ್ಚಿ